ತಾಯಂದಿರೇ, ಹಿರಿಯರೇ, ನನ್ನ ಶಿಷ್ಯ ಬಳಗವೇ ಹಾಗೂ 22 ವರ್ಷಗಳಿಂದ ಈ ಶಾಲೆಯಲ್ಲಿ ನನ್ನ ಜೊತೆಗೆ ಅವರ ಜೊತೆಗೆ ನಾನು ಕೆಲಸ ನಿರ್ವಹಿಸಿದಂಥ ಎಲ್ಲ ನನ್ನ ಸ್ನೇಹಿತ ಜೊತೆಗಾರ ಶಿಕ್ಷಕರೇ ಹಾಗೂ 22 ವರ್ಷಗಳಿಂದ ಈ ಶಾಲೆಯಲ್ಲಿ ನಮ್ಮ ಜೊತೆಗಿದ್ದ ಹಲವು ಮುಖ್ಯ ಗುರುಗಳೇ, SDMC ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಇವರೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಹೃದಯ ತುಂಬಿದೆ. ಮಾತು ಬರದಷ್ಟು ಸಂತೋಷ ಆಗಿದೆ. ನಾನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ನನ್ನ ಕೆಲಸ ಮಾಡಿದ್ದೇನೆ. ಆದರೆ ಇಲ್ಲಿ ಬಂದಂಥ ಫಲ ಅಭಿಮಾನ, ಪ್ರೀತಿ, ಇದು ಯಾವ್ದಕ್ಕೆ ಹೋಲಿಸ್ಬೇಕು, ಭೂಮಿಗೆ ಹೋಲಿಸ್ಬೇಕೋ ಆಕಾಶಕ್ಕೆ ಹೋಲಿಸ್ಬೇಕೋ ಅದಕ್ಕಿಂತ ಮೀರಿದ್ದಂತ ನಾನು ಭಾವಿಸಿದ್ದೀನಿ. ನಿಮ್ಮೆಲ್ಲರಿಗೂ ನಾನು ಮಾಡುವ ಕೆಲಸ ಇಷ್ಟೊಂದು ದೊಡ್ಡದಾಗಿ ಕಂಡು ನೀವಿಷ್ಟು ಅಭಿಮಾನ ತೋರಿಸಿದ್ದೀರಿ. ನನಗೆ ಅದ್ರ ಬಗ್ಗೆ ಬಹಳ ಇಷ್ಟದಿಂದ ಮಾಡಿದ್ದೇನೆ ಕೆಲಸವನ್ನ. ನನಗೇನು ಕಷ್ಟ ಆಗಿಲ್ಲ ಅದು ಕೆಲಸ ಇಷ್ಟದಿಂದ ಮಾಡಿದ್ದು ಕೂಡ. ಮಾತಾಡ್ಲಿಕ್ಕೆ ಆಗುತ್ತೋ ಇಲ್ಲ ಇಲ್ಲಿ ಅಂತೇಳಿ ಸ್ವಲ್ಪ ನೋಟ್ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟೊಂದು ಅಭಿಮಾನದ ಮುಂಜಾನೆ 10 ಗಂಟೆಯಿಂದ ಈಗ 5 ಗಂಟೆ ಆಗ್ತಾ ಬಂತು. ನನ್ನ ಮನಸ್ಸಿನಲ್ಲಿ ಎಷ್ಟು ಏನು ಬಂದು ಹೋಗಿದೋ, ಎಷ್ಟು ನೋಡಿ ಭಾಳ ದಿಗ್ಭ್ರಾಂತನಾಗಿದ್ದೀನಿ. ಎಷ್ಟು ಅಭಿಮಾನವನ್ನು ಪಡ್ಕೊಂಡಿದ್ದೀನಿ. ಇಂಥ ಊರು ನಾನು ಬಂದದ್ದು ನನ್ನ ಎಷ್ಟು ಜನ್ಮದ ನಮ್ಮ ತಂದೆ ತಾಯಿಯ ಪುಣ್ಯನೋ ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ನಿಮ್ಮ ಅಭಿಮಾನ ಈಗಾಗಲೇ ನನಗೆ ಫಲ ತಂದಿದೆ. ಫಲ ನನಗೆ ಆಗಲೇ ಪಡೆದಿದ್ದೀನಿ, ಉಂಡಿದ್ದೀನಿ. ನಾನೇನು ಕೆಲಸ ಮಾಡಿದ್ದೀನಿ ಅದರ ಫಲ ನನ್ನ ಮಕ್ಕಳು, ನಮ್ಮ ತಂದೆ ತಾಯಿಯವರು ಎಲ್ಲರಿಗೂ ಇದು ಅರ್ಪಿತ ಆಗಿದೆ. ನಾವು ಈಗಾಗಲೇ ನನ್ನ ಮಗಳು ಕೂಡ ಸುಖವಾಗಿದ್ದಾರೆ. ಸಣ್ಣ ಮಗಳು, ದೊಡ್ಡ ಮಗಳು, ಮೊಮ್ಮಕ್ಕಳೆಲ್ಲರೂ ನೀವು ನೋಡಿದ್ದೀರಿ. ಅದು ನಿಮ್ಮ ಈ ಒಂದು ಊರಿನ ಇಷ್ಟೆಲ್ಲ ಜನರ ಹಾರೈಕೆ ಅಂತ ನಾನು ಭಾವಿಸಿದ್ದೀನಿ. ಈ ಅಭಿಮಾನದ ಋಣವನ್ನು ನಾನಿನ್ನೂ 4 ವರ್ಷ ಅಲ್ಲ, ಇನ್ನೊಂದು ವೃತ್ತಿ ಜೀವನ ಪುನರ್ಜನ್ಮ ಇದ್ದರೆ ನಾನು ಈ ಮಣ್ಣಿನಲ್ಲೇ ಹುಟ್ಟಿ ನಿಮ್ಮ ಅಭಿಮಾನದ ಋಣವನ್ನು ತಿಳಿಸಲಿಕ್ಕೆ ಅವಕಾಶ ನನಗೆ ದೇವರಲ್ಲಿ ನಾನು ಬಿಡಿಕೊಳ್ತಾ ಇದ್ದೀನಿ. ಈ ಅಭಿಮಾನ ನಾನು ಈ ಊರಿಗೆ ಬಂದಂಥ ಕೆಲವು ತಿಂಗಳಲ್ಲಿ ನಾನು ಅದನ್ನು ಕಂಡಿದ್ದೇನೆ. ಆದರೆ ಇಷ್ಟೊಂದು ಪ್ರಮಾಣದ ಅಭಿಮಾನ ನನ್ನ ಈ ಒಂದು ವರ್ಗಾವಣೆ ಸಂದರ್ಭದಲ್ಲಿ ಅಥವಾ ನಿವೃತ್ತಿ ಆದಂತೆ ಆಗಿದೆ. ನನಗೆ ನಿವೃತ್ತಿ ಘೋಷಣೆ ಆದಾಗ ಯಾವ ರೀತಿ ನೀವು ಸಮಾರಂಭ ಮಾಡ್ತೀರಿ ಅದೇ ರೀತಿ ಈಗ ನನಗೆ ನಿವೃತ್ತಿ ಆದ ಅನುಭವ ಆಗಿದೆ. ನೋಡಿ, ನಿಮ್ಮ ಅಭಿಮಾನವನ್ನು ನಾನು ಯಾವ ಪದಗಳಲ್ಲಿ ವರ್ಷಲಿಕ್ಕೆ ಸಿಗ್ತಾ ಇಲ್ಲ, ಸಾಧ್ಯ ಆಗ್ತಿಲ್ಲ. ಹೃದಯ, ಮನಸ್ಸು ಅದು ಹೇಳಲಿಕ್ಕೆ ಆಗದಷ್ಟು ನಾನು ಪುಳಕಿತ ಆಗಿದ್ದೇನೆ. ನನಗೆ ಈಗ ಒಂದು ಸುಮಾರು 600 ಮಕ್ಕಳು, ವರ್ಷಕ್ಕೆ 30 ಮಕ್ಕಳು ಅಂದರೆ 22 ವರ್ಷದಿಂದ 600 ಮಕ್ಕಳು 1ನೇ ತರಗತಿಯಿಂದ ನಾನು ಕೇವಲ 1 ರಿಂದ 3ನೇ ತರಗತಿ ಮಕ್ಕಳಿಗೆ ಅಷ್ಟೇ ಪಾಠ ಮಾಡಿರೋದು ಈ 22 ವರ್ಷಗಳಲ್ಲಿ. ದೊಡ್ಡ ಕ್ಲಾಸಿನ ಮಕ್ಕಳಿಗೆ ಕೇವಲ 1 ವಿಷಯ 2 ವಿಷಯ ಅಷ್ಟೇ ಬೋಧನೆ ಮಾಡಿದ್ದೇನೆ ಹೊರತು 1 ರಿಂದ 3ನೇ ತರಗತಿ ಮಕ್ಕಳಿಗೆ ನಾನು ಪಾಠ ಮಾಡಿರೋದು. ಈಗ ಆ ಮಕ್ಕಳು ನನಗೆ ಎಲ್ಲರೂ ಇಲ್ಲಿ ಬಂದರಂದ್ರೆ ಪ್ರತಿಯೊಬ್ಬರು ನಾನು ಗುರುತಿಸಬಲ್ಲೆ. ಅವನ್ನೆಲ್ಲರೂ ಹೆಸರು ಹಿಡಿದು ಕರೆದು ಮಾತಾಡಿಸಿದ್ದೀನಿ. ನಾನೀಗ ಯಾರು ನನಗೆ ಈ 22 ವರ್ಷದಿಂದ ಈಗ 10 ವರ್ಷ ಆಗಿ ಹೋಗಿದ್ದಾರೆ. ಅವ್ರು ಇವತ್ತು ಕಣ್ಣಿಗೆ ಬಂದ್ರೆ ಅವ್ರ ಹೆಸರು ಗುರುತಿಸಿ ನನಗೇನು ಮರೆತು ಹೋಗಿಲ್ಲ. ಅವ್ರ ಕಣ್ಣಲ್ಲಿ 10 ಆಗಿ ಉಳಿದಿದ್ದಾರೆ. ಇನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಊರಿನ ಋಣ ನನ್ನಿಂದ ತೀರಿಸಲಿಕ್ಕೆ ಆಗಲಿಕ್ಕಿಲ್ಲ. ನನ್ನ ಮಕ್ಕಳು ಕೂಡ ಅದಕ್ಕೆ ನನ್ನ ಮಗಳನ್ನು ಕೂಡ ಅದೇ ವೃತ್ತಿಗೆ ಸೇರಿ
ಈ ಒಂದು ಕೆಲಸವನ್ನು ನನ್ನಿಂದ ನೀವು ಮಗಳಿಗೆ ಆ ಮಕ್ಕಳ ವಿದ್ಯಾಭ್ಯಾಸ ಕಲಿಸ್ತಕ್ಕಂಥ ಆಸೆಯನ್ನು ನನ್ನ ಮಗಳು ಮುಂದುವರಿಸಲಿ. ವಿದ್ಯಾದಾನ ಎಲ್ಲ ವೃತ್ತಿಗಳಲ್ಲಿ ಪವಿತ್ರವಾದ ವೃತ್ತಿ ಅಂತ ಎಲ್ಲ ಹೇಳಿದ್ರಿ. ಆ ವೃತ್ತಿ ನನ್ನಿಂದ ಮುಂದುವರಿಲಿ ಅಂತೇಳಿ ಅದೇ ಒಂದು ವಿದ್ಯಾಭ್ಯಾಸ ಮಾಡಿಸಿ ಆ ವೃತ್ತಿಗೆ ಮಗಳನ್ನು ತಂದು ಈಗ ಅಂಜನಾಲಯದಲ್ಲಿ ಕೆಲಸ ಮಾಡ್ತಾರೆ ಅಂತ ಎಲ್ಲ ಕೇಳಿದ್ರಿ ನೀವು. ಅದು ಕೂಡ ನನಗೆ ಸಂತೋಷ, ಅದು ಕೂಡ ನಿಮ್ಮೆಲ್ಲರ ಹಾರೈಕೆ ಅಂತ ನಾನು ಭಾವಿಸಿದ್ದೀನಿ. ನಾನು ಮಾಡುವ ಕೆಲಸದ ಫಲ ನನಗೆ ಇಲ್ಲೇ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೀನಿ. ಇನ್ನು ಹೇಗೆ ಏನು ಹೇಳಬೇಕು ಅಂತ ನನಗೆ ಅರ್ಥಾನ ಆಗ್ತಾ ಇಲ್ಲ. ಅನೇಕ ವಿಷಯಗಳು ಹೇಳ್ಬೇಕಂತ ಹೇಳಿ ನಾನು ಯೋಚನೆ ಮಾಡಿದ್ದೆ. ಇಲ್ಲೆಲ್ಲ ಇಷ್ಟೊಂದು ಅಭಿಮಾನದ ಮುಂದೆ ನನಗೆ ಕೆಲವು ವಿಚಾರಗಳು ನಾಲಿಗೆ ಮೇಲೆ ಬರದೆ ತೊಳಾಡ್ತಿದ್ದೆ. ಯಾವುದನ್ನು ಹೇಳಲಿ, ಯಾರನ್ನ ನೆನಲಿ, ಯಾರನ್ನು ಬಿಡಲಿ, ಸರ್ವರನ್ನು ನಾನು ನೆನೀತಾ ಇದ್ದೇನೆ. ಅದರಲ್ಲಿ ಒಂದಿಷ್ಟು ಬರೆದಿದ್ದೇನೆ, ಅದನ್ನೇ ಸ್ವಲ್ಪ ನಾನು ಓದಿಬಿಡ್ತೀನಿ. ಊರಿನ ನನ್ನ ತಂದೆ ತಾಯಿಯರೇ, ಸಹೋದರ ಸಹೋದರಿಯರೇ, ನನ್ನ ವಿದ್ಯಾರ್ಥಿ ಬಳಗವೇ, ಇಂದು ನೀವು ಗುರುಗಳಿಗೆ ತೋರಿಸುವ ಅಭಿಮಾನ, ಪ್ರೀತಿ ಹಬ್ಬದ ರೀತಿಯಲ್ಲಿ ಆಚರಿಸಿ ನನ್ನನ್ನು ಅಭಿನಂದಿಸುತ್ತಿರುವುದು ಹಿರೇಬೆಣ್ಣಿತಿಲ ನಮ್ಮ ಮಣ್ಣಿನ ಗುಣ ಆಗಿದೆ. ಇದು ನನ್ನ ಜೀವನದ ಅತ್ಯಂತ ಸಂತಸದ ಸಂದರ್ಭವಾಗಿದೆ. ತೀರಾ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಕೃಷಿ ಮಾಡಿ ಬಡತನದಿಂದ ವೃತ್ತಿಯಲ್ಲಿ ನಾನು ಪಡ್ಕೊಂಡಿದ್ದೀನಿ. ನಾನು ತಡವಾಗಿ ಈ ಕೆಲಸ ದೊರೆತರೂ ಕೂಡ ನಾನು ಇದರಲ್ಲಿ ಏನು ಆಸಕ್ತಿ ಕಳ್ಕೊಂಡಿದ್ದಿಲ್ಲ. ಅದನ್ನು ಸಂಪೂರ್ಣವಾಗಿ ಇಷ್ಟಪಟ್ಟು ಮಾಡಿದ್ದೇನೆ. ಈಗ ಈ ಒಂದು ಗೌರವವನ್ನು ನನ್ನ ಶಾಲೆಗೆ, ನನ್ನ ಎಲ್ಲ ಶಿಕ್ಷಕರಿಗೆ ನಾನು ಇದನ್ನು ಅರ್ಪಿಸ್ತೀನಿ. ನನ್ನ ಒಬ್ಬನಿಂದ ಆದಂಥ ಕೆಲಸ ಅಲ್ಲ. ಅನೇಕ ಮಕ್ಕಳು, ಅನೇಕ ನನ್ನ ವಿದ್ಯಾರ್ಥಿ ಬೆಳೆದವರು ನೀವು ಈ ಶಾಲೆಯ ಭದ್ರ ಬುನಾದಿ, ಭದ್ರ ಮೃದಿ ಅಂತ ಎಲ್ಲ ಮಕ್ಕಳು ಪ್ರತಿ ವರ್ಷ ಹೇಳ್ತಾರೆ. ಭದ್ರ ಬುನಾದಿ ಮತ್ತು ಪಿಲ್ಲರ್ ಅಂತ ನಾನು ವರ್ಣಿಸ್ತಾರೆ. ಒಂದು ಪಿಲ್ಲರಿಂದ ಯಾವುದೇ ಕಟ್ಟಡ ಆಗೋದಿಲ್ಲ. ಅನೇಕ ಪಿಲ್ಲರ್ಗಳು ಇಲ್ಲಿ ಅದಾವ. ಆ ಎಲ್ಲ ಪಿಲ್ಲರ್ಗಳಿಂದ ಕಟ್ಟಡ ನಿರ್ಮಾಣ ಆಗಿದೆ. ಅದೇ ರೀತಿ ಎಲ್ಲ ಅನೇಕ ಕೈ ಜೋಡಿಸಿದಾಗ ಪಾಲಕರು, ಮಕ್ಕಳು, ಊರಿನ ಹಿರಿಯರು, SDMC ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತ್ ಎಲ್ಲರೂ ಕೈ ಜೋಡಿಸಿದಾಗ ಏನಾದರೂ ಸಾಧನೆ, ಉತ್ತಮ ಕೆಲಸ ಸಮಾಜಕ್ಕೆ ಕೊಡುಗೆ ನೀಡಲಿಕ್ಕೆ ಸಾಧ್ಯ ಆಗ್ತಿದೆ. ನನ್ನ ಮನಸ್ಸಿನಲ್ಲಿ ಈ ಊರಿನಿಂದ ವರ್ಗಾವಣೆ ಆಗಬೇಕನ್ನೋದು ನನ್ನಲ್ಲಿ ಎಳ್ಳಷ್ಟು ಇದ್ದಿಲ್ಲ. ಈ ಕೆಲವು ತಿಂಗಳುಗಳಿಂದ ಸ್ವಲ್ಪ ಕಣದಷ್ಟು ಅದು ವಿಚಾರ ಬಂತು. ಇಷ್ಟು ವರ್ಷದ ಪ್ರೀತಿಯನ್ನು ಇನ್ನು ಕೆಲವು ವರ್ಷಗಳಲ್ಲಿ ಏನಾದರೂ ಅದಕ್ಕೆ ಆತಂಕ ಬಂದರೆ ಹೆಂಗ, ಅಥವಾ ಈ ಹೆಚ್ಚುವರಿ ಅಂತಕ್ಕಂಥದ್ರಲ್ಲಿ ಮತ್ತೆ ನನಗೆ ತೊಂದರೆ ಆಗಬಹುದು ಅನ್ನೋ ಒಂದು ಸಣ್ಣ ಆತಂಕದಿಂದ ನಾನು ಇಲ್ಲಿಂದ ಬೇರೆ ಕಡೆ ತಗೊಂಡೆ ಹೊರತು ಬೇರೆ ಯಾವುದೇ ಕಾರಣಕ್ಕೂ ಒಂದು ಅಂಶ ನನಗೆ ಇಲ್ಲಿಂದ ಹೋಗ್ಬೇಕನ್ನೋ ಮನಸ್ಸು ಇದ್ದಿಲ್ಲ. ಇಂತಹ ಒಂದು ಅಭಿಮಾನದ ಜನರ ಇರ್ತಕ್ಕಂಥ ಈ ಒಂದು ಮೋರರ್ ತಾಣವಾಗಿರ್ತಕ್ಕಂಥ ಈ ಗ್ರಾಮವನ್ನು, ಈ ಗ್ರಾಮದ ಜನತೆಯನ್ನ, ಈ ಮಕ್ಕಳನ್ನ ನಾನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಇದ್ದಿಲ್ಲ. ಆದರೂ ಒಂದು ಕ್ಷಣದ ನಾನು ಯೋಚನೆಗೆ ದುಡುಕಿ ತಗೊಂಡು ಹೋಗ್ಬಿಟ್ಟಿದ್ದೀನಿ. ನನ್ನ ಕ್ಷಮಿಸಬೇಕು, ಇಲ್ಲೇ ನಿಮ್ಮ ಋಣ ತೀರಿಸ್ಬೇಕಾಯ್ತು ಇನ್ನೊಂದು 4 ವರ್ಷ. ಆದರೂ ಕೂಡ ನಾನು ಎಲ್ಲಿದ್ದರೂ ನಾನು ಕೆಲಸ ಮಾಡ್ತೀನಿ, ನಿಮ್ಮ ಪ್ರೀತಿ ಸಿಗುತ್ತೆ ಅಂತೇಳಿ ಭಾವಿಸಿದ್ದೀನಿ. ಆದರೆ ನಿಮ್ಮ ಮಕ್ಕಳೊಂದಿಗೆ ನಿಮಗೆ ಇರುವ ಅವಕಾಶ ನಾನು ಕಳ್ಕೊಂಡೆ ಈ ಒಂದು ಸ್ವಲ್ಪ ಕ್ಷಣದ ದುಡುಕಿನಿಂದ. ಆದರೂ ನಿಮ್ಮ ಹೃದಯದಲ್ಲಿ ಉಳಿದುಕೊಂಡಿದ್ದೇನೆ ಎನ್ನುವುದು ನನಗೆ ಕಣ್ಣಿಗೆ ಕಟ್ಟಿದೆ. ಇಲ್ಲಿ ಒಂದು ಕಾರ್ಯಕ್ರಮ ನೋಡಿದಾಗ ದುಃಖ ಮರೆಯಾಗಿದೆ, ಸಂತಸವನ್ನ ತುಂಬಿ ತುಳುಕ್ತಾ ಇದೆ. ನಿಮ್ಮ ಮಕ್ಕಳು ನನಗೆ ಜೀವನ ಕೊಟ್ಟಿದ್ದಾರೆ. ಹಿರೇಬೆಣಕಲ್ ಅದೃಷ್ಟದ ಊರು ಅಂತೇಳಿ ನಾನು ಭಾವಿಸಿದ್ದೀನಿ. ಇಲ್ಲಿ ಗುರು ವಿಷ್ಣು, ಗುರುದೇವು, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತಕ್ಕಂಥ ಏನು ಶ್ಲೋಕ ಇದೆ. ಆ ಒಂದು ನಮ್ಮ ಧರ್ಮದ ಅಥವಾ ನಮ್ಮ ಸನಾತನ ಧರ್ಮದ ಈ ಪರಂಪರೆ ಈ ಗ್ರಾಮದಲ್ಲಿ ಪ್ರತಿ ಮಗುವಿನಲ್ಲಿ ಕಣಕಣದಲ್ಲಿ ಇದೆ ಅಂತಕ್ಕಂಥದ್ದನ್ನು ಇರೋದ್ರಿಂದ ಇಷ್ಟೊಂದು ಅಭಿಮಾನದಿಂದ ನೀವು ನಮ್ಮನ್ನು ಇವತ್ತು ಗೌರವಿಸಿದ್ದೀರಿ, ಎಲ್ಲ ಶಿಕ್ಷಕರನ್ನು ಆಧರಿಸಿದ್ದೀರಿ, ಸನ್ಮಾನಿಸಿದ್ದೀರಿ. ಅದಕ್ಕೆ ನಾವು ತುಂಬ ಋಣಿಯಾಗಿರ್ತೀನಿ ಅಂತ ಹೇಳಕ್ ಬಯಸ್ತೀನಿ. ಅದೇ ರೀತಿ ಇಲ್ಲಿ ಶಿಕ್ಷಣಕ್ಕಾಗಿ ನಾನು ಏನು ಈ ಊರಿಗೆ ಉಡುಂಕಲ್ಲಲ್ಲಿ 99ರಲ್ಲಿ ನಾನು ಸೇವೆಗೆ ಸೇರಿ 5 ವರ್ಷ ಅಲ್ಲಿ ಕೆಲಸ ಮುಗಿಸಿ 2003ರಲ್ಲಿ ಈ ಊರಿನ ಗ್ರಾಮಕ್ಕೆ ಬಂದೆ. ಈಗಾಗಲೇ ನಮ್ಮ ಸ್ನೇಹಿತರ ಬಸೆಟ್ಟಪ್ಪ ಅವರು ಇಲ್ಲಿ ಕೆಲಸ ಮಾಡ್ತಿದ್ರು. ಅವರು
ಒಂದು ಸಲ ಅದೇ ವಿನೋಬ್ ಸರ್ ಹೇಳಿದರು, ಕೃಪಾಂಕದಲ್ಲಿ ನಮ್ಮ ಕೆಲಸ ಒಂದು 2 ತಿಂಗಳ ಬ್ರೇಕ್ ಆಯಿತು. ಅದೇ ಸಂದರ್ಭದಲ್ಲಿ ಅವರು ಸ್ಥಳ ಬದಲಾವಣೆ ಮಾಡಿ ನನಗೆ ಈ ಜಾಗವನ್ನು ಬಿಟ್ಟುಕೊಟ್ರು. ಅದು ನನಗೆ ಇವತ್ತು ಇಂಥ ಒಂದು ಅಭಿಮಾನವನ್ನು ಕೊಟ್ಟಿತ್ತು. ನಾನು ಆತಂಕೊಂಡಿದ್ದೆ ಯಾವ ಊರಿಗೆ ಹೋಗ್ತೀನಿ ಅಂತೇಳಿ. ಅದೇ ಊರಿಗೆ ಹೋಗ್ಬೇಕಂತಿತ್ತು, ನನಗೆ ಗೊತ್ತೇ ಇಲ್ಲ, ಇಲ್ಲಿ ಪಕ್ಕದಾಗಿದ್ದರು. ಆದರೆ ಆ ದೇವರು ನನ್ನ ಇಲ್ಲಿಗೆ ಈ ಒಂದು ಕೆಲಸ ಮಾಡಲಿಕ್ಕೆ ಇಂಥ ಒಂದು ಪುಣ್ಯದ ಊರಿಗೆ ಕಳಿಸಿದ್ದಾನಂತೇಳಿ ನಾನು ಭಾವಿಸಿದ್ದೀನಿ. ಆ ಬಸಡ್ಡಪ್ಪನನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೀನಿ, ಅವರು ಈ ಒಂದು ಜಾಗ ಬಿಟ್ಟುಕೊಟ್ಟಿದ್ದಕ್ಕೆ. ಅದೇ ರೀತಿಯಾಗಿ 2003ರಿಂದ ಇಲ್ಲಿವರೆಗೆ ಅನೇಕ ಶಿಕ್ಷಕರು ನಮ್ಮ ಜೊತೆಗೆ, ಒಳ್ಳೊಳ್ಳೆ ಶಿಕ್ಷಕರು ನಮ್ಮ ಜೊತೆಗೆ ಬಂದರು. ನಾ ಬಂದ ಮೇಲೆ ಅನೇಕ ಶಿಕ್ಷಕರು ನನ್ನ ಜೊತೆಗೆ ಬಂದರು. ನಾವು ಬಂದಾಗ ಕಿಷ್ಟಪ್ಪ ಸರ್, ವೀರಪ್ಪ ಸರ್, ರುದ್ರಪ್ಪ ಸರ್ 3 ಇದ್ದರು. ಅದಾದಮೇಲೆ ಶರಣಪ್ಪ ಸರ್ ಮುಖ್ಯೋಪಾಧ್ಯಾಯರು ಬಂದ ಮೇಲೆ ನಮ್ಮ ಶಾಲೆಯ ದಿಕ್ಕು ಬದಲಾಯಿತು. ಶಾಲೆಗೆ ಒಂದು ಕಳೆ ಬಂತು. ತದನಂತರ ಮತ್ತಷ್ಟು ಕಳಸಪ್ರಾಯದಂಥ ವ್ಯಕ್ತಿ ವೇಣುಗೋಪಾಲ್ ಸರ್ ಬಂದಾಗಂತೂ ನಮ್ಮ ಶಾಲೆ ಯಾವುದೇ ವಿಷಯದಲ್ಲಿ ಎಲ್ಲ ವಿಷಯಗಳನ್ನು ಅತ್ಯಂತ ಖುಷಿಯಿಂದ ಹೊಂದಾಣಿಕೆಯಿಂದ, ಏನದು ಶಾಲೆ ನಮಗೆ ಸಮಯವೇ ಓದೋದು ಗೊತ್ತಾಗ್ತಿಲ್ಲ, ಅಷ್ಟೊಂದು ಮಲ್ಲಿಕಾನ್ಸ್ ಬಂದರು. ತದನಂತರ ಜುಬೇದಾ ಬೇಗಂ ಬಂದರು. ಈಗಾಗಲೇ ಮತ್ತು ಸದಾನಂದ ಸರ್ ಇದ್ದರು. ಆಮೇಲೆ ಅಕ್ಬರ್ ಸರ್ ಬಂದರು, ಶಾಂತವೀರ ಸರ್ ಬಂದರು. ಏನು ಒಬ್ಬರಿಗಿಂತ ಒಬ್ಬರು ಇಲ್ಲಿ ಈ ಶಾಲೆಗೆ ಬಂದಮೇಲೆ ಅವರೊಂದಿಗೆ ಕೆಲಸ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ತು. ಆದರೆ ಒಬ್ಬೊಬ್ಬರೇ ನನ್ನನ್ನು ಬಿಟ್ಟು ಹೋದ್ರು. ಆದರೂ ನಾನೇನಿಲ್ಲೇನು ನಾನು ಬಿಟ್ಟು ಹೋದ್ರ ಅಂತ ಭಯ ಇದ್ದಿಲ್ಲ ನನಗೆ. ಇಂಥವ್ರು ನಾನು ಬಿಟ್ಟು ಹೋಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅವ್ರು ಅನಿವಾರ್ಯ ಬಿಟ್ಟು ಹೋದ್ರು ಅಂದರೆ ಕಾರಣ ತಾಂತ್ರಿಕ ಕಾರಣ ಅಂತ ಹೇಳಿದ್ರೆ ಹೆಚ್ಚುವರಿ ಆಗ್ಬೋದು, ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ನಿಯಮಗಳಿಗೆ ಅನುಗುಣವಾಗಿ ಅವ್ರು ಬಿಟ್ಟು ಹೋದರು. ಶರಣಪ್ಪ ಸರ್ ನಿವೃತ್ತಿ ಆದರು. ವೇಣುಗೋಪಾಲ್ ಸರ್ ಅವರು ಹೈಸ್ಕೂಲಿಗೆ ಹೋಗ್ಬೇಕಾಗಿ ಅನಿವಾರ್ಯ ಇತ್ತು. ಈ ಸರಿ ಹಿಂಗೆ ಅವ್ರನ್ನ ನಾವು ಭಾಳ ಸಂಭ್ರಮದಿಂದ, ಶರಣಪ್ಪ ಸರ್ನ ಸಂಭ್ರಮದಿಂದ ಕಳಿಸಿದ್ರಿ. ಆದರೆ ನನಗೆ ಹೋಗುವ ಮನಸ್ಸೇ ಇದ್ದಿಲ್ಲ. ಆದರೆ ಒಂದೊಂದು ಕಾರಣಗಳಿಂದ ನಾವೀಗ ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿಲ್ಲ, ಹೆಚ್ಚು ಮಾಡಿಕೊಂಡಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಇವತ್ತು ಮರೆಸ್ಕೊಳ್ಬೇಕಂದ್ರೆ ಈಗ ನಾನು ಗ್ರಾಮದ ಯಾರನ್ನೂ ನನಗೇನು ಪ್ರತಿಯೊಬ್ಬರನ್ನು ಮರೆಸ್ಕೊಳ್ಬೇಕಾಗತ್ತೆ, ಇವರು ಅಂತ ಹೇಳಿ ಏನಿಲ್ಲ. ಈಗ ಆದ್ರೆ ಅದರಲ್ಲಿ ನನ್ನ ಜೊತೆಗೆ ಒಡನಾಟ, ಶಾಲೆಯೊಂದಿಗೆ ಏನು ಒಡನಾಟ ಇದ್ದರು. ಶಾಲೆಗಾಗಿ, ಅಭಿವೃದ್ಧಿಗಾಗಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಅವರೇನು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ರು. ಅಂಥವ್ರನ್ನ ಇಲ್ಲಿ ಕೆಲವು ನಾನು ಹೆಸರುಗಳನ್ನ ಹೇಳಕ್ಕೆ ಬಯಸ್ತೀನಿ. ಉದಾಹರಣೆಗೆ ಇಲ್ಲಿ ನಾನು ಶಾಲೆಗೆ ಬಂದಾಗ ಅಧ್ಯಕ್ಷ ಬಸಪ್ಪ ಬಿಗೇರಿ ಅವ್ರನ್ನ ಇವತ್ತು ಮರೆಸ್ಕೊಳ್ತೇನೆ. ಅವ್ರಿಲ್ಲ ಇವತ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಬಿಡಿಕೊಳ್ತಾರೆ. ಯಾಕಂದ್ರೆ ಒಬ್ಬ ಎಷ್ಟು ಸಹಕಾರ ಕೊಡ್ತಿದ್ರು ಅಂತ ಹೇಳಿದ್ರೆ ಅಧ್ಯಕ್ಷರಾಗಿ ತುಂಬಾ ಸಹಕಾರ ಕೊಡ್ತಿದ್ರು ಅವ್ರು ನನಗೆ. ಅವ್ರ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಕಿಷ್ಟಪ್ಪ ಸರ್ ಇದ್ರು. ಆಮೇಲೆ ಶರಣಪ್ಪ ಸರ್ ಬಂದ ಮೇಲೆ ಇನ್ನೂ ಬೇರೆಯವರು ಅಧ್ಯಕ್ಷರಾಗಿ ಸದಸ್ಯರಾಗಿ ನಮ್ಮ ಜೊತೆಗೆ ಕೆಲಸವನ್ನು ನಿರ್ವಹಿಸಲಿಕ್ಕೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಆಮೇಲೆ ಬಾಲಪ್ಪ ಬಿಲ್ಗಡ್ಡೆ ಅವರು ಕೂಡ ನಾನು ಇವತ್ತು ಸ್ಮರಿಸಿಕೊಟ್ಟಿದ್ದೀನಿ. ಅವರು ಎಂಥ ಹಿರಿಯರು ಅಂತ ಹೇಳಿದ್ರೆ ಹಳೆ ಕಾಲದ ಮಂದಿ. ಆಮೇಲೆ ಮೆಟ್ರಿಕ್ ಸ್ಕೂಲಲ್ಲಿ ಓದಂತಾರೆ ಅವರು, 7ನೇ ಕ್ಲಾಸ್ ಓದಿದವರು ಅವರು. ಅವ್ರ ಮುಂದೆ ನಮ್ಮ ಭಾಷಣ ಮಾಡೋದು, ಅವ್ರು ಮಾತಾಡ್ತಕ್ಕಂಥದ್ದನ್ನು ಇಂಗ್ಲೀಷ್ನಲ್ಲಿ ಮಾತಾಡ್ತಿದ್ರು ಅವ್ರ ಮಾತನ್ನು ನಾವು ಕೇಳ್ತಾ ಇದ್ವಿ. ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಶೈಕ್ಷಣಿಕವಾಗಿ ಪ್ರತಿ ಕಾರ್ಯಕ್ರಮದಲ್ಲಿ ಅವ್ರು ನಮಗೆ ಸಲಹೆ ಕೊಡ್ತಿದ್ರು. ಸರ್ ಗೊತ್ತು ನೋಡು, ಅವ್ರ ಬಗ್ಗೆ ಎಷ್ಟು ನಮಗೆ ಅವರು ಅಧ್ಯಕ್ಷರಂತಲ್ಲ ಸ್ನೇಹಿತರಂತೂ ನಮ್ಮ ಜೊತೆ ತಮಾಷೆಯನ್ನು ಮಾಡ್ತಿದ್ರು. ಅಂಥವ್ರನ್ನ ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಅವ್ರನ್ನ ಇಲ್ಲಾಂದ್ರೂ ಕೂಡ ಅವ್ರನ್ನ ನಾವು ಸ್ಮರಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅದ ನಂತರ ಅಮುಖರು ಶರಣಪ್ಪ ಬಂದ ಮೇಲೆ ಇನ್ನೂ ಈಶಪ್ಪ ಅಭಿಶೆಟ್ಟಿ ಅಧ್ಯಕ್ಷರಾದರು, ಶಿವಪುತ್ರ ಸೂಡಿ ಅಧ್ಯಕ್ಷರಾದರು, ಅನೇಕ SDM ಸದಸ್ಯರು ಬಂದಿದ್ರು. ಅವರೆಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಬೆಟ್ಟದೇವ ಸ್ವಾಮಿ ಅವರು ಬಂದರು. ಈ ಒಬ್ಬರಿಗಿಂತ ಒಬ್ಬರು ಶಾಲೆಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿ ಶಾಲೆಯ ಎಲ್ಲ ಶಿಕ್ಷಕರತೆ ಏನು ಕಾರ್ಯಕ್ರಮಗಳಲ್ಲಿ ಆಗಬೇಕು, ಏನಂತ ಕ್ರೀಡಾಕೂಟ ಆಗಲಿ, ಶೈಕ್ಷಣಿಕ ಕಾರ್ಯಕ್ರಮಗಳಾಗಲಿ, ತರಗತಿಯಲ್ಲಿ ಆಗಲಿ ಎಲ್ಲದರಲ್ಲಿ ಪಾಲ್ಗೊಂಡು ಸಭೆಗಳಲ್ಲಿ ಪಾಲ್ಗೊಂಡು ಭೌತಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರತಿ ಸಭೆಯಲ್ಲಿ ಹಾಜರಿಸಿ ಶಿಕ್ಷಕರಿಗೆ ಬಹಳ ಸಹಕಾರ ಕೊಡ್ತಿದ್ರು. ಅದಾದ ನಂತರ ಬೆಟ್ಟದೇವ ಸ್ವಾಮಿ ಅವರು ಇಲ್ಲಿ ನಿಮಗೆ ಇದಾದರು. ಆಮೇಲೆ ಅಬ್ದುಲ್ ರೌಫ್ ಅವರು ಅಂತೂ ಈ ಶಾಲೆಗೆ ಬಂದ ಮೇಲೆ ಅವರು ಅನೇಕ ಸಮಸ್ಯೆಗಳನ್ನು ಶಾಲೆಯಲ್ಲಿ ಬಗೆಹರಿಸಿದರು. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಈಗಿರ್ತಕ್ಕಂಥ ಅನಿಮೇಶ ತಳವಾರ್ ಅವರು ಅದ್ಭುತವಾದಂಥ ಎಷ್ಟು ಶಾಂತ ಮೂರ್ತಿ ಅವರು.
ಅವ್ರೇನು ಅಗದಿ ನಮ್ಮ ಹೆಗಲ ಮೇಲೆ ಕೈ ಹಾಕಿ ನಮ್ಮನ್ನು ಮಾತಾಡಿಸ್ತಾರೆ ಅಂದ್ರೆ ಅಷ್ಟು ಸ್ನೇಹಿತರ ಒಂದು ಸ್ವಭಾವ ಇರ್ತಕ್ಕಂಥವ್ರು. ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿಯೊಬ್ಬ SDMB ಸದಸ್ಯರು, ಉಪಾಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್, ಕಾಂತಪ್ಪ, ಇವರಂತೂ ನನಗೆ ಈ ವರ್ಗಾವಣೆ ತಗೊಂಡ್ಮೇಲೆ ದಿನ ಫೋನ್ ಮಾಡ್ತಾರೆ. ಏನು ಅವ್ರನ್ನ ತಪ್ಪಿಸ್ಕೊಳಕ್ಕಾಗೋದು ನನಗೆ, ಅಷ್ಟೊಂದು ನನಗೆ ಯಾಕೆ ಹೋದ್ರಿ ಅಂತೇಳಿ ಭಾಳ ಬಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಹೇಗೆ ಮೈ ನಡ್ಬೇಕಪ್ಪ ಉತ್ತರ ಅಂತೇಳಿ ನಾನು ಭಾಳ ನೊಂದ್ಬಿಟ್ಟಿದ್ದೇನೆ. ಅಷ್ಟೊಂದು ನನ್ನನ್ನು ಅವರು ಹಚ್ಕೊಂಡಿದ್ದಾರೆ. ನೀವು ಹೋಗ್ಬಾರ್ದಿತ್ತು ಅಂತೇಳಿ ನಿಜವಾಗ್ಲೂ ನನ್ನಿಂದ ತಪ್ಪಾಗಿಬಿಟ್ಟಿದೆ, ದುಡಿಗೆ ಬಿಟ್ಟಿದ್ದೀನಿ, ನನ್ನ ಕೈ ಬಿಡ್ರಿ ಅಂತೇಳಿ. ಮೊನ್ನೆ ಈ 4 ದಿನದ ಹಿಂದೆ ಶಾಲೆಯಲ್ಲಿ ಎಲ್ಲ ಜನರು ಬಂದಿದ್ದರು ಶಾಲೆಗೆ, ತರಗತಿಗೆ, ಇಲ್ಲಿಗೆ ಆಫೀಸ್ನಲ್ಲಿ. ಏನಾದರೂ ಮಾಡಿ ನಾವೇನಾದ್ರು ಪ್ರಯತ್ನ ಮಾಡಿ ನಿಮ್ಮನ್ನ ಇಲ್ಲಿ ಉಳಿಸ್ಕೊಳ್ತೀವಿ, ನೀವು ಮನಸ್ಸು ಮಾಡ್ಬೇಕಂತ ಹೇಳಿದ್ರು. ಆದರೆ ಅದು ಆಗದ ಒಂದು ಕೆಲಸ. ಈಗಿನ ಒಂದು ಸಂದರ್ಭದಲ್ಲಿ ಆನ್ಲೈನ್ ವ್ಯವಸ್ಥೆ ಇರೋದರಿಂದ ಆಗಿಂದಲ್ಲ, ಅದಕ್ಕೆ ಪ್ರಯತ್ನ ಮಾಡಬೇಡಿ. ನಾನು 22 ವರ್ಷ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ರು, ಇಂಥ ಪ್ರೀತಿಯನ್ನು ಪಡೆದಿದ್ದೀನಿ, ಇಷ್ಟು ಸಾಕು. ಎಲ್ಲ ಪುಣ್ಯ ನಾನೇ ತಗೊಳ್ಬೇಕಂತೇನಿಲ್ಲ, ಎಲ್ಲ ಪುಣ್ಯ ನಾನೇ ಪಡ್ಕೊಂಡು ಹೋಗ್ಬೇಕಂತೇನಿಲ್ಲ. ನಾನು ಇನ್ನು ಉಳಿದ ನನ್ನ ಮಿತ್ರರ ಶಿಕ್ಷಕರಿಗೂ ಅದು ಒದಗಲಿ, ನಿಮ್ಮ ಪ್ರೀತಿ ಸಿಗಲಿ, ಅವರಿಂದ ನಿಮ್ಮ ಮಕ್ಕಳು ಇನ್ನೂ ಮೇಲ್ದರ್ಜೆ ಹೋಗಲಿ. ನಾನು ನಿನಗೆ ಅವಕಾಶ ಮಾಡಿಕೊಡಿ, ಏನೋ ತಗೊಂಡ್ಬಿಟ್ಟಿದ್ದೀನಿ, ದುಡುಕಿದ್ದೀನಿ, ನನಗೆ ಕ್ಷಮಿಸಿ ಅಂತ ಹೇಳಿ ಅವ್ರನ್ನ ಬೇಡಿಕೊಂಡಾಗ ಆಯ್ತು ಸರ್ ಅಂತೇಳಿ ಅವ್ರೇನು ಮಾಡಿದರು, ನನ್ನ ಮಾತನ್ನು ಭಾಳ ಗೌರವದಿಂದ ಆಸ್ವಾದಿಸಿದರು, ಸ್ವೀಕರಿಸಿದರು. ನನಗೆ ಅವತ್ತೊಂದು ನನ್ನ ಕೈ ಬಿಟ್ಬಿಟ್ರೆ ದಯವಿಟ್ಟು ಅಂತ ಹೇಳಿದಾಗ ನಾನು ಎಲ್ಲೋ ಬೇಜಾರು ಮಾಡ್ಕೊಂತಾರೋ ಅಂತೇಳಿ ನನ್ನೇನು ಪೂರ್ತಿ ದ್ವೇಷ ಮಾಡ್ತಾರೋ ಅಂದ್ಬಿಟ್ಟಿದ್ದೆ. ಈಗ ಅಭಿಮಾನ ನೋಡಿದ್ರೆ ನನಗೆ ಏನು ಕಣ್ಣು ಮುಂದೆ ಇಷ್ಟು ಜನಸಾಗರದಂತೆ ಊರಿನ ಪ್ರತಿಯೊಂದು ಮಗು, ತಂದೆ ತಾಯಿ ಹಿರಿಯರು ಬಂದಿದ್ದೀರಂತಂದರೆ ನನಗೆ ಅದು ಕಣ್ಣಿಗೆ ಕಟ್ಟಿದೆ. ಈ ಒಂದು ಇದು ನನ್ನನ್ನು ಬಹಳ ಸಂತೋಷದಲ್ಲಿ ತೀರಿಸಿದೆ. ಅಷ್ಟೇ ನನ್ನನ್ನು ನಾನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಊಹಿಸಿಕೊಳ್ಳಿಲ್ಲ, ಸಾಧ್ಯನೇ ಇಲ್ಲ. ಅಂಥ ಒಂದು ಸಂದರ್ಭ ಇವತ್ತು ನೀವೆಲ್ಲ ನನಗೆ ಕೊಟ್ಟಿದ್ದೀರಿ. ಅದರ ಫಲ ನಾನು ಕೂಡ ಅದಕ್ಕೆ ಋಣಿಯಾಗಿರೋಕ್ಕೆ ತುಂಬ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಸಮಾಜದಲ್ಲಿ ನಾವು ಏನೇನೋ ನಮ್ಮ ತಿಳ್ಕೊತಾರೆ, ಹಂಗಂತಾರೆ, ನಾವೇನು ಮಾಡೋಕ್ಕೆ ಸಾಧ್ಯ ಅಂತ ನಾವು ಅಂತೀವಿ. ಸಮಾಜಕ್ಕೆ ಏನು ಕೊಡೋಕ್ಕಾಗುತ್ತಂತೆ, ನಮ್ಮ ಕೆಲಸ ನಾವು ಮಾಡಿದರೆ ಸಾಕು. ನಮ್ಮ ಕೆಲಸ ಸಾಮಾನ್ಯ ದೊಡ್ಡ ಕೆಲಸ ನಾನು ಮಾಡಿಲ್ಲ. ನನ್ನ ವೃತ್ತಿ ಇದೆ ಅಂತ ಧರ್ಮ ಏನಿದೆ ಅದನ್ನು ಪಾಲಿಸಿದ್ದೀನಿ ಅಷ್ಟೇ. ಅದಕ್ಕೆ ಇವತ್ತು ನನಗೆ ಇಷ್ಟೊಂದು ಪ್ರತಿಫಲ ಈಗ ಸಿಕ್ಕಿದೆ ನನಗೆ. ಅದಕ್ಕೇನು ಭಾಳ ವರ್ಷ ಕಾಯಬೇಕಾಗಿಲ್ಲ, ಕೇವಲ ಈಗಲೇ ನಾನು ಪಡ್ಕೊಂಡಿದ್ದೀನಿ. ನಾನು ಭಾಳ ಖುಷಿಯಾಗಿದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇದೇ ರೀತಿ ನಿಮ್ಮ ಹಾರೈಕೆ ನಮಗಿರಲಿ. ಇಲ್ಲಿ ಮುಂದೆ ಇರ್ತಕ್ಕಂಥ ಶಿಕ್ಷಕರು ಅದೇ ರೀತಿ ಅವ್ರಿಗೆ ನೀವು ಪ್ರೀತಿ ತೋರಿಸ್ರಿ. ಅವರು ಕೂಡ ನನ್ನಿಂದ ಒಂದು ಕೆಲಸ ನನ್ನಿಂದ ಆಗಿದೆ ಅಂತಕ್ಕಂಥದ್ದು ಅನ್ನೋದು ತಪ್ಪಾಗುತ್ತೆ. ನಮ್ಮಿಂದ ಆಗಿದೆ. ನಮ್ಮೆಲ್ಲ ಗುರು ಬಳಗ, ಶರಣಪ್ಪ ಸರು, ಬಿಡಗಪ್ಪಲ್ ಸರು, ಶಾಂತೂರ್ ಸರು, ಅಕ್ಬರ್ ಸರು, ಸದನ್ ಸರು, ವೀರೇಶ್ ಸರು, ಮಲ್ಲಪುಡಿಯನ್ನು ಕೂಡ ನೆನೆಸ್ಬೇಕು ನಾವು. ಮಲ್ಲಪುಡಿಯವರು ಅಂತೇಳಿ ಅವ್ರನ್ನ ಬಿಟ್ಟಿದ್ದೆ. ಮಲ್ಲಿಕಾರ್ಜುನ್ ಸರ್ ಬಂದಿಲ್ಲ. ಅವ್ರು ಒಳ್ಳೆ ಶಿಕ್ಷಕರು. ಅಂಥವ್ರ ಜೊತೆ ನಾನು ವೃತ್ತಿಯನ್ನು ನಾನು ಸೇವೆ ಸಲ್ಲಿಸಿದ್ದು ನನಗೆ ಭಾಳ ಸೌಭಾಗ್ಯ. ಮತ್ತು ಇಷ್ಟೊಂದು ಜನರ ಜೊತೆಗೆ ಇಂಥ ಊರಲ್ಲಿ, ಇಂಥ ಶಾಲೆಯಲ್ಲಿ ಸೇವೆ ಸಲ್ಲಿಸುವ ಭಾಗ್ಯ ಸಿಕ್ಕಿದ್ದು ನಾನು ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ನೀನು 22 ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸಬೇಕಾದ್ರೆ ಈಗೇನು ಮಕ್ಕಳು ಎಲ್ಲಿ ಯಾವ್ಯಾವ ಹಂತದಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ಹೇಳಕ್ಕೆ ಬಯಸ್ತೀನಿ ಹೆಸರನ್ನು. ಅವ್ರನ್ನ 100 ವಿದ್ಯಾರ್ಥಿಗಳು ಈಗ ಅನೇಕ ಉನ್ನತ ವ್ಯಾಸಂಗ ಕೂಡ ಮಾಡ್ತಾ ಇದ್ದಾರೆ. ಕೆಲವರು ಹೆಸರು ಹೇಳಬೇಕು, ಖುಷಿ ಆಗುತ್ತೆ ಹೆಸರು ಹೇಳಕ್ಕೆ, ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅಂಥವ್ರೆಲ್ಲ ಈಗ ಬಸವನಗೌಡನ ನಾನು ಸ್ಮರಿಸ್ಕೊಳ್ಳೇಬೇಕು. ನೋಡು, ಅವ್ರು ಎಷ್ಟು ಒಂದು ಇಲ್ಲಿ ಒಂದು 7ನೇ ತರಗತಿ ಓದಿದವನು. ಆಮೇಲೆ ಸಿದ್ಧಗಂಗಾ ಮಠಕ್ಕೆ ಹೋಗಿ 1 ವರ್ಷ ಓದಿ ಬಂದು ಅವನು ಎಷ್ಟೊಂದು ಸಂಸ್ಕಾರ ಪಡೆದ ಮಠಕ್ಕೆ ಹೋಗಿ ಬಂದಮೇಲೆ. ಇವತ್ತು ಊರಿನಲ್ಲಿ ಎಂತೆಂಥ ಕಾರ್ಯಕ್ರಮಗಳನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿ ಇವತ್ತು ಈ ಭಾಗಕ್ಕೆ ಮಾದರಿಯಾಗಿದ್ದಾನೆ. ಅಂಥ ವಿದ್ಯಾರ್ಥಿ, ನಮ್ಮ ಕೈಯಲ್ಲಿ ಕಲಿತ ವಿದ್ಯಾರ್ಥಿ ಅನ್ನೋದು ಅಂದರೆ ನಮ್ಮ ಇಡೀ ಶಿಕ್ಷಕ ಬಳಗಕ್ಕೆ ಅಪಾರವಾದ ಹೆಮ್ಮೆ ಅನಿಸುತ್ತೆ. ಅವು ಮಾತಾಡಿದ್ರೆ ನಮಗೆ ವೇದಿಕೆಯಲ್ಲಿ ಮಾತಾಡೋದು, ತರಗತಿ ಕೋಣೆಯಲ್ಲಿ ನಾನು ಮಾತಾಡಬಲ್ಲೆ. ನನಗೆ ವೇದಿಕೆಯಲ್ಲಿ ಮಾತಾಡೋದು, ನಾನು ಈಗ ಹೆಂಗೆ ಮಾತಾಡ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ, ಏನು ಮಾತಾಡ್ದಂತ ನಾನು ಏನು ತಪ್ಪು ಮಾತಾಡಿದ್ರೂ ಗೊತ್ತಿಲ್ಲ. ನೀವು ಕ್ಷಮಿಸ್ಬೇಕಾದ ಮುಂದೆ. ಆದರೂ ಮಾತಾಡೋಕೆ ಅನಿವಾರ್ಯ, ಮಾತಾಡೋದು ಬಿಡುಗಡೆ ಇಲ್ಲ, ಮಾತಾಡ್ತಾ ಇದ್ದೀನಿ. ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ ನೀವು ಕಾಣಿಸ್ಕೊಂಡಿದ್ದು ನೋಡಿಲ್ಲ. ಇಷ್ಟು 22 ವರ್ಷ ಕಾಣಿಸ್ಕೊಂಡಿಲ್ಲ. ಭಾಳ ವಿಡಿಯೋ ಪ್ರಸಾರ ಮಾತಾಡ್ತಿದ್ರು.
ಮುತ್ತಣ್ಣ ಸರ್ ಮಾತಾಡ್ತಾರ, ಶಾಂತಿವರ್ಸ್ ಅವ್ರು ವೇದಿಕೆಯಲ್ಲಿ ಬರ್ತಾರೆ. ವೇದಿಕೆಯಿಂದ ಕೆಲಸ ಮಾಡೋದೇ ನನಗೆ ಇಷ್ಟ. ವೇದಿಕೆ ಮೇಲೆ ಬರ್ಬೇಕು ಅನ್ನೋದು ನನಗೇನು ಇಲ್ಲ. ಇವತ್ತು ಅನಿವಾರ್ಯ ನಾನು ಮಾತಾಡ್ತಿದ್ದೀನಿ. ಅದಕ್ಕೆ ಮಾತಾಡಕ್ಕೆ ಎದುರು ಬಿಟ್ಟಿದ್ದು ನಾನು. ನನಗೆ ಇನ್ನಿಷ್ಟು ಮಾತಾಡ್ತಂತ ಅನ್ಕೊಂಡಿದ್ದಿಲ್ಲ ನಾನು ನಿನ್ನೆಯಿಂದ. ವೇದಿಕೆ ಅಂದ್ರೆ ನನಗೆ ಎದಿ ಡಬ 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 ಅಂತಂತೆ, ಏನು ಮಾತಾಡ್ತೀನೋ ಏನಿಲ್ಲ ಅಂತೇಳಿ. ಆದ್ರೆ ಇವಾಗ ಧೈರ್ಯ ಮಾಡಿಬಿಟ್ಟಿದ್ದೀನಿ, ಇವತ್ತು ಮಾತಾಡಲೇಬೇಕಲ್ಲ. ಮತ್ತೆ ನಿಮ್ಗೆ ಇಷ್ಟೊಂದು ಜನರಿಗೆ ನಾನು ಯಾವಾಗ ಹೇಳೋಕ್ಕಾಗುತ್ತೆ? ನನ್ನ ನಿಮ್ಮ ವೃತ್ತಿ ಋಣ ಅಥವಾ ಅಭಿಮಾನವನ್ನು ನಿಮ್ಗೆ ಒಪ್ಪಿಸ್ಲಿಕ್ಕೆ ಯಾವಾಗ ಆಗುತ್ತೆ ನನಗೆ? ಈಗ ಸ್ವಲ್ಪ ಮಾತಾಡ್ತಾ ಧೈರ್ಯ ಬರ್ತಾ ಇದೆ, ಮಾತಾಡ್ತಾ ಇದ್ದೀನಿ. ಈಗ ನನ್ನ ಅವಧಿಯಲ್ಲಿ ನಮ್ಮ ಈ 22 ವರ್ಷದ ನಮ್ಮ ಶಿಕ್ಷಕ ಬಳಗದ ಅವಧಿಯಲ್ಲಿ ಏನು ವಿದ್ಯಾರ್ಥಿಗಳು ಈಗ ಯಾವ್ಯಾವ ಹುದ್ದೆಯಲ್ಲಿದ್ದಾರೆ, ಅವರು ಏನು ಎಷ್ಟು ಕುಟುಂಬಕ್ಕೆ ಆಧಾರ ಆಗಿದ್ದಾರೆ ಅಂತ ಕೆಲವರು ಹೆಸರನ್ನ ಬಯಸ್ತೀನಿ. ಬಸನಗೌಡ ಆಗಿರ್ಬೋದು, ಶಂಕರ್, ರುದ್ರಪ್ಪ, ಸಂಗಪ್ಪ, ವೀರೇಶ್, ಕುತುಬ್ ಸಾಬ್, ಶರಣಮ್ಮ, ಮೆಹಮೂದ, ಕರಿಸ್ಮಾ, ಮೇಘನಾ ಇಂಜಿನಿಯರ್ ಮುಗಿಸಿದ್ದಾಳೆ. ಈಗ ನನಗೆ ಭಾಳ ಖುಷಿಯಾಗಿತ್ತು. ನಾನು ಅವ್ರ ತಂದೆ ನಾಗರಾಜ್ ಅವರು ಲಿಂಗರಾಜು ಅವರೆಲ್ಲ ಅಗದಿ ಅಂತ ಹೊತ್ತು ಈಗ ಇಂಥ ಹಳ್ಳಿ ಗ್ರಾಮದಲ್ಲಿ ಬಡತನ ಇದೆ ಇಲ್ಲಿ. ಆದರೆ ಹೃದಯ ಶ್ರೀಮಂತಿಕೆಗೆ ಕೊರತೆ ಏನಿಲ್ಲ. ಏನೇ ಕಷ್ಟಪಟ್ಟು ಕೆಲವರು ಓದಿಸಿದ್ದಾರೆ. ನಾವು ಪ್ರಾಥಮಿಕ ಶಿಕ್ಷಣ ಹಿಡಿದೀವಿ, ಮುಂದಿನ ಶಿಕ್ಷಣಕ್ಕೆ ಕೆಲವರು ಹುದ್ದೆಗೆ ಬೇಕಾದಷ್ಟು ಶಿಕ್ಷಣ ಪಡೆದಿದ್ದಾರೆ. ಅದು ಉನ್ನತ ಶಿಕ್ಷಣ ಓದಿ ಕಷ್ಟ. ನಾವು ಈಗ ನಮ್ಮಂಥವ್ರಿಗೆ ಉನ್ನತ ಶಿಕ್ಷಣ ಮಾಡಿಸಕ್ಕೆ ಆಗ್ತಾಯಿಲ್ಲ ಮಕ್ಕಳಿಗೆ. ಆದರೆ ಇಂಥ ಸಂದರ್ಭದಲ್ಲಿ ನಾಗರಾಜ್ ಅವ್ರ ಮಡಿವಾಳ ಅವರು ನಮ್ಮ ಮಕ್ಕಳನ್ನ ಭಾಳ ಉನ್ನತ ಶಿಕ್ಷಣ ಪಡಿಸಿ ಇವತ್ತು ಅವರು ಸಾಧನೆ ಮಾಡಿದರೆ ಆ ಮಕ್ಕಳನ್ನ ನೆನೆಸ್ಕೊಳ್ಳೋಕೆ ನನಗೆ ಖುಷಿ ಆಗ್ತಾ ಇದೆ. ಅದೇ ರೀತಿ ಬಸಪಟ್ಟಣ ಹೈಸ್ಕೂಲು ಮತ್ತು ವೆಂಕಟೇಶ್ ಹೈಸ್ಕೂಲು, ಕೊಪ್ಪಳ ಗವಿಮಠದ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಓದಿದ್ದ ಮಕ್ಕಳು ಎಲ್ಲಿ ಹೋಗ್ಯಾರಪ್ಪ ಅಂದ್ರೆ ಅವ್ರು ಕೀರ್ತಿ ತಂದರಲ್ಲಿ ಅತ್ಯಂತ ಉನ್ನತ ಅಂಕಗಳನ್ನು ಪಡೆದು ಉನ್ನತ ಸ್ಥಾನ ತೇರ್ಕೆಯಾಗಿ ಜಿಲ್ಲಾ ಹಂತದಲ್ಲಿ ಆಗಿರ್ಬೋದು, ಈ ತಾಲೂಕು ಹಂತದಲ್ಲಿ ಆಗಿರ್ಬೋದು ಕೀರ್ತಿ ಅಂತಂದದ್ದು ತಾವೆಲ್ಲರೂ ಗಮನಕ್ಕಿದೆ. ನಮ್ಮ ಶಾಲೆಯವ್ರ ಗಮನಕ್ಕೆ ನಾನು ತರಕ್ಕೆ ಬಯಸ್ತೀನಿ. ಎಲ್ಲರೂ ಈಗ ಬಂದು ನಾವು ಸನ್ಮಾನ ಕೂಡ ಮಾಡಿದ್ವಿ. ಪ್ರತಿ ವರ್ಷ ಆಗಸ್ಟ್ 15ರಲ್ಲಿ ಯಾರು ಉನ್ನತ ಶ್ರೇಣಿ ಪಡೆದಿರ್ತಾರೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಂಪ್ರದಾಯವನ್ನು ವೇಣುಗೋಪಾಲ್ ಸರ್ ಇಲ್ಲಿ ಹಾಕಿಕೊಟ್ಟಿದ್ದಾರೆ. ಇವತ್ತಿನ ನಾಳೆ ಆಗಸ್ಟ್ 15ರಂದು ಕೂಡ SLCಯಲ್ಲಿ ಮತ್ತು PUCಯಲ್ಲಿ ಉನ್ನತ ಶ್ರೇಣಿ ಪಡೆದಂಥ ಮಕ್ಕಳು ಗೌಸು ಮತ್ತು ಚಂದ್ರಕಲಾ ಅಂತ ತಿಳಿಸಿದ್ದಾರೆ. ಅವರನ್ನು ನಾವು ಅವತ್ತು ಗೌರವಿಸಬೇಕು. ಅದು ಒಂದು ನನಗೆ ಖುಷಿ ಕೆಲಸ. ನಾನು ಮೊದಲು ಅದನ್ನು ಯೋಚನೆ ಬಂದಿದ್ದಿಲ್ಲ. ವೇಣುಗೋಪಾಲ್ ಸರ್ ಅದನ್ನು ಸಂಪ್ರದಾಯ ಹಾಕಿಕೊಟ್ಟ ಮೇಲೆ ನಾನು ಕೂಡ ಅದಕ್ಕೆ ಕೆಲಸಕ್ಕೆ ಕೈ ಜೋಡಿಸಿ ನನ್ನಿಂದ ಸ್ವಲ್ಪ ಒಂದು ಕಾಣಿಕೆಯನ್ನು ಮಕ್ಕಳಿಗೆ ನೀಡೋಣ, ಅವ್ರಿಗೆ ಪ್ರೋತ್ಸಾಹ ನೀಡೋಣ, ಪೈಪೋಟಿ ಸ್ಪರ್ಧೆಯನ್ನು ನೀಡೋಣ, ಅವರು ಇನ್ನಷ್ಟು ಅಂಕಗಳು ಗಳಿಸಲಿಕ್ಕೆ ಹಿಂದಿನ ಮಕ್ಕಳಿಗೆ ಅದು ಪ್ರೇರಣೆ ಆಗಲಂತಕ್ಕಂಥದ್ದನ್ನು ನಾನು ಕೂಡ ಅವ್ರಿಗೆ ಕೈ ಜೋಡಿಸಿದ್ದೇನೆ. ಆ ಕೆಲಸ ನಾನು ಇಲ್ಲಿಂದ ಹೋದ್ಮೇಲೆ ಕೂಡ ಅದು ನಡೆಯುತ್ತೆ. ನಾನೇನು ಇಲ್ಲಿ ನಿವೃತ್ತಿ ಆಗಿದ್ದೇನೆ ಅಥವಾ ಈಗ ಹಿಂದಿನ ಬೇರೆ ವರ್ಗಾವಣೆ ಆಗಿದ್ರು ಕೂಡ ಪ್ರತಿ ವರ್ಷ ವೇಣುಗೋಪಾಲ್ ಸರತಿಗೆ ನಾನು ಇದ್ದು ಅದು ಕಾರ್ಯಕ್ರಮ ಪ್ರತಿ ವರ್ಷ ಅದು ಪ್ರೋತ್ಸಾಹಿಸಿದ ಕಾರ್ಯಕ್ರಮ ಇದ್ದೇ ಇರುತ್ತೆ. ಅದಕ್ಕೆ ನಾನು ಸಹಕಾರ ಮಾಡ್ತೇನೆ ಅಂತೇಳಿ ಈ ಸ್ವಲ್ಪ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ಚೈತ್ರ, ವಿಜಯಲಕ್ಷ್ಮಿ, ಬೆಟ್ಟಪ್ಪ ಇವತ್ತು ಈಗ BA B.Ed ಮುಗಿಸಿ TET ಕೂಡ ಪಾಸ್ ಆಗಿದ್ದಾನೆ. ಇನ್ನೇನು ಕೆಲವೇ 6 ತಿಂಗಳಲ್ಲಿ ಕೂಡ ಬೆಟ್ಟಪ್ಪ, ವಿಜಯಲಕ್ಷ್ಮಿ, ನಾಗರಾಜ್ ಡಣಾಪುರ ಇನ್ನೇ 6 ತಿಂಗಳಲ್ಲಿ ಅವರು ನಮ್ಮ ಶಾಲೆಗೆ ಯಾವುದಾದ್ರು ಹುದ್ದೆ ಖಾಲಿ ತಂದ್ರೆ ಬಂದೇ ಬರ್ತಾರೆ, ಶಿಕ್ಷಕರಾಗಿ ಬರ್ತಾರೆ. ಅವ್ರು ಬೇಗ ಬರಲ್ಲ ಅಂತೇಳಿ ನಾನು ಬೆಳ್ಕೊಳ್ತಾ ಇದ್ದೀನಿ. ಅದೇ ನನ್ನ ಆಸೆ. ಅದೇ ರೀತಿಯಾಗಿ ಈಗ ಕೀರ್ತಿ, ಚೈತ್ರ, ವಿನಯ, ಸುಷ್ಮಾ, ಅಮೃತ, ಶಿವಲೀಲಾ, ಕಿರಣ, ಗೌಸ, ಸಂಗಮೇಶ ಇವ್ರನ್ನ ನಾನು ಎತ್ತಿಕೊಂಡ ಕಲಿಸಿದ್ದೀನಿ. ಅವ್ರನ್ನ ಮರೆಯೋಕ್ಕಾಗಲ್ಲ. ಮತ್ತೆ ಇತ್ತೀಚೆಗೆ ಪ್ರತಿ ಒಂದು 3ನೇ ತರಗತಿ ಓದ್ಬೇಕಾದ್ರೆ ಅವ್ರು 3ನೇ ತರಗತಿ 7 ವರ್ಷದ ನಾನು ಬಿಟ್ಬಿಡ್ತಾರೆ. ಆದರೂ ಮರೆಯೋಗಲ್ಲ ಅವ್ರು. ಇಷ್ಟು ಇವು ನೆನಪದಾರ ಅವರು. 3ನೇ ವರ್ಷ ನನ್ನ ಜೊತೆಗೆ ಇರ್ತಾರೆ ಅವರು. ಆಮೇಲೆ 5 ತರಗತಿ ಮುಗಿಸೋದ್ರು ಈಗ SLC PUCಯಲ್ಲಿ ಅದಾರ. ಈಗ ಅವರು ಇವತ್ತಿಗೂ ನನಗೆ ಎದುರಿಗೆ ಬಂದಾಗ ಭಾಳ ಸಂತೋಷ ಆಗುತ್ತೆ. ಎಲ್ಲ ಮಕ್ಕಳು ಒಂದೇ ರೀತಿ ಸಮನಾಗಿ ಅಂಕ ಪಡೆಯೋಕೆ ಆಗೋದಿಲ್ಲ. ನಾವೆಲ್ಲ ಮಕ್ಕಳಿಗೆ ಅದೇ ರೀತಿಯನ್ನು ತಾಯಿ ಪ್ರೀತಿಯನ್ನು ತೋರಿಸಿದ್ವಿ. ಅವ್ರನ್ನ ನಮ್ಮ ಪ್ರಯತ್ನ ಅಥವಾ ತಾಯಿ ಪ್ರೀತಿಯಿಂದ ಕಲಿಸಿದಕ್ಕೆ ಮಾತ್ರ ಇದು ನನ್ನಿಂದ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ. ನಿಮಗೆ ಹೇಗೆ ನೋಡಿ ತಾಯಿ ಪ್ರೀತಿ ಇದೆ ನೋಡಿ. ಇವಾಗ ಈಗ ನೀವು ಕೂಡ ನನಗೆ ಏನು ಕೊಟ್ಟಿದ್ದೀರಿ ಅಂದರೆ ತಾಯಿ ಪ್ರೀತಿನ ಕೊಟ್ಟಿರೋದಕ್ಕೆ ಇದು ಕಾರಣ ಇದೆ. ಇಲ್ಲಿ ಕಾಣ್ತಿರೋದು ಏನಂತಂದರೆ ಇದು ತಾಯಿ ಪ್ರೀತಿ ಇರೋದಕ್ಕೆ ನೀವು ಬಂದಿರೋದು. ನೀವೆಲ್ಲರೂ ನನ್ನ ತಾಯಿ ಸಮಾನ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಅನೇಕ ಮಕ್ಕಳು ಅಯ್ಯಮ್ಮ, ಗಂಗಮ್ಮ, ಅನಿಮೇಶ್ ನೀರ್ಲುಟ್ಟಿ, ಅನಿತಾ ಈಗ ನರ್ಸಿಂಗ್ ಮುಗಿಸಿದ್ದಾರೆ. ಅನಿಮೇಶ್ ನೀರ್ಲುಟ್ಟಿ, ಸವಿತಾ ಬೂದುಂಪಿ ಎಲ್ಲ ಮಕ್ಕಳನ್ನ ನಾನು ನೆನಪಿಸ್ಕೊಳ್ಬೇಕಾಗಿದೆ. ಅವರೇ ನಮಗೆ ಇವತ್ತು ಕೀರ್ತಿ ತರಲಿಕ್ಕೆ ಇಷ್ಟೊಂದು ನೀವೆಲ್ಲ ಕೊಂಡಾಡಲಿಕ್ಕೆ ಆ ಮಕ್ಕಳೇ ನಮಗೆ ಸಾಕ್ಷಿ. ನಿಮ್ಮ ಋಣ ತೀರಿಸ್ಬೇಕಂದ್ರೆ ನಮಗೆ ಬೇರೆ ಮಾರ್ಗ ಇಲ್ಲ.
ಆ ಮಕ್ಕಳಿಗೆ ಕಲಿಸಿದ್ರೆ ಮಾತ್ರ ನಾವು ನಿಮ್ಮ ಅಭಿಮಾನ ಋಣ ತೀರ್ಸಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನೂ ಹಲವಾರು ಮಕ್ಕಳು ನಮ್ಮ ಶಾಲೆಗೆ ಮುಕ್ತ ರತ್ನಗಳಂತೆ ಪ್ರತಿ ವರ್ಷ ಫಲಿತಾಂಶವನ್ನು ತಂದುಕೊಟ್ಟು ಶಾಲೆಗೆ, ಗುರುಗಳಿಗೆ ಮತ್ತು ಊರಿಗೆ, ತಂದೆ ತಾಯಿ ಕೀರ್ತಿಯನ್ನು ತಂದಿದ್ದಾರೆ. ಕ್ರೀಡಾ ಚಟುವಟಿಕೆಯಲ್ಲಿ ನಮ್ಮ ಶಾಲೆ ಅನೇಕ ಪ್ರಶಸ್ತಿಗಳನ್ನು ಶಾಲೆಗೆ ತಂದು ನಾವು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಅದು ಕೂಡ ಒಂದು ಹೆಮ್ಮೆಯ ವಿಷಯ. ಹೀಗಾಗಿ ನಾನು ಅಷ್ಟೇ ಈ ಒಂದು ಎಲ್ಲ ಮಕ್ಕಳ ಶ್ರೇಯೋಭಿವೃದ್ಧಿಗೆ, ಶೈಕ್ಷಣಿಕ ಅಭಿವೃದ್ಧಿಗೆ ಕಾರಣ ಅಲ್ಲ, ಎಲ್ಲ ಶಿಕ್ಷಕರು ಅಂದರೆ ನಾನು ಎಲ್ಲರೂ ಏನು ಭಾಳ ಜನ ಇಷ್ಟ ಜನ ಇರ್ತಕ್ಕಂಥ ಇಲ್ಲಿ ಎಲ್ಲರೂ ಇಲ್ಲಿದ್ದಾರೆ, ಅವರಿಗೂ ನಾನು ಭಾಳ ಕೃತಜ್ಞ ಆಗಿದ್ದೇನೆ. ಅವ್ರ ಜೊತೆಗೆ ಅವರೆಲ್ಲ ಇರೋದಕ್ಕೆ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ. ಈಗ ಇಷ್ಟೊಂದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ವಾರದಿಂದ ನೀವು ಶ್ರಮಿಸ್ತಾ ಇದ್ದೀರಿ. ಒಂದು ದಿನದಲ್ಲಿ ಇಷ್ಟೊಂದು ಯಶಸ್ವಿ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಈ ಒಂದು ಶ್ರಮಿಸಿದಂಥ ಪ್ರತಿ ಒಬ್ಬರನ್ನು ನಾನು ಅಭಿನಂದಿಸ್ತೀನಿ, ಗೌರವಿಸ್ತೀನಿ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರು ಕೆಲವು ಹೇಳ್ತೀನಿ, ಎಲ್ಲರ ಹೆಸರು ಹೇಳೋದಕ್ಕಿದ್ರು ಕೆಲವರು ಹೇಳ್ತೀನಿ, ಎಲ್ಲರನ್ನು ಗೌರವಿಸ್ತೀನಿ. ಅದೇ ರೀತಿಯಾಗಿ ಅದರಲ್ಲಿ ಬುಡ್ಡಪ್ಪನವ್ರು ಇರ್ಬೋದು, ರುದ್ರಪ್ಪನವರು, ಯಮನೂರಪ್ಪ ನೀರ್ಲುಟ್ಟಿ, ಮಂಜುನಾಥ್ ಜೋಗಳದು, ನಾಗರಾಜ್ ಕಾಂತಪ್ಪ, ಗಾದಪ್ಪನವರು, ವೆಂಕಟೇಶ್ ಬಿಲ್ಕಂಟಿ, ಚಂದ್ರು, ಮಲ್ಲಿಕಾರ್ಜುನ ಬಿಲ್ಕಂಟಿ, ಇಂದ್ರಗಿಂಗಪ್ಪನವರು, ಫಕೀರಪ್ಪ ಬಿಂಗೇರಿ, ವೀರೇಶ್ ಅಂಗಡಿ, ಸರ್ವ ಗ್ರಾಮ ಪಂಚಾಯತ್ ಸದಸ್ಯರು, HDMC ಸರ್ವ ಸದಸ್ಯರು ಅತ್ಯಂತ ಅದ್ದೂರಿಯಾಗಿ ಅಪಾರ ಒಂದು ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ರಿ, ನನ್ನ ಬಿಡ್ಕೊಟ್ಟಿದ್ರಿ. ನನ್ನ ಜೀವನದಲ್ಲಿ ಇದು ಮರೆಯಲಾರದಂಥ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಸಂದರ್ಭ ಇದು. ಇದು ನನಗೆ ಏನು ಹೃದಯದಲ್ಲಿ ಮೂಡಿದೆ. ಈ ಎಲ್ಲ ಇಷ್ಟೊಂದು ಯಶಸ್ಸು ಮಾಡಲಿಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಶಾಲೆಯ ಅನ್ನ ದಾಸೋಹ ಅಥವಾ ಅನ್ನಪೂರ್ಣೇಶಿಯವರು, ಅವರನ್ನು ಕೂಡ ನನ್ನ 22 ವರ್ಷ ನನ್ನ ಜೊತೆಗಿದ್ದಾರೆ. ಎಲ್ಲರೂ ಕೆಲವು ಬಂದು ಹೋಗಿರ್ಬೋದು, ಆದರೆ ಈಗಲೂ ಕೂಡ ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸ್ತೀನಿ. ಎಲ್ಲರಿಗೂ ನನ್ನ ಕೋಟಿ ಕೋಟಿ ನಮನಗಳು. ಈಗ ಮೆರವಣಿಗೆಯಲ್ಲಿ ಬರ್ತಿರ್ಬೇಕಾದ್ರೆ ಭುವನ್ ತಾಯಿ ಭಾಳ ಕಣ್ಣೀರಾಗಿದ್ದವು, ನನಗೆ ಅಲ್ಲೇ ಕಣ್ಣೀರು ಬಂದವು. ಈಗ ನಾನು ಧೈರ್ಯ ಮಾಡ್ಕೊಂಡಿದ್ದೀನಿ, ನಿಜವಾಗ ಧೈರ್ಯ ಬಂತು. ಈಗ ನನಗೆ ಸ್ವಲ್ಪ ನನಗೆ ಮಾತಾಡೋಕ್ಕೆ ಆಗೋದಿಲ್ಲ. ಭಾವನೆ ಏನಾಗುತ್ತಂದರೆ ಹೃದಯ ತುಂಬಿ ಬರುತ್ತೆ. ಆ ತಾಯಿ ನೋಡಿದ್ರೆ ನನಗೆ ಭಾಳ, ಮಕ್ಕಳು ನೋಡಿದ್ರೆ ಹೋಗೋಕ್ಕಾಗಲ್ಲ, ಆದರೂ ಅನಿವಾರ್ಯಕ್ಕೆ ಹೋಗಿದ್ದೀನಿ. ಆ ತಾಯಿಯಲ್ಲಿ ನಾನು ಕ್ಷಮೆ ಕೇಳ್ತೀನಿ. ಎಲ್ಲ ಶಿಕ್ಷಕರು ನನ್ನ ಮಿತ್ರರು ಇದ್ದಾರೆ, ಅವರೆಲ್ಲರೂ ನನಗಿಂತ ಇನ್ನೂ ಉತ್ತಮವಾಗಿ ಕಲಿಸ್ತಾರೆ. ನೀವೇನು ಗಾಬರಿ ಆಗಬೇಕಾಗಿಲ್ಲ. ನೀವಿದ್ರೆ ಚೆನ್ನಾಗಿತ್ತು ಅದು ಒಪ್ತೀನಿ. ನನ್ನ ಮಿತ್ರ ಶಿಕ್ಷಕರು ನಿಮ್ಮ ಮಕ್ಕಳಿಗೆ ಎಲ್ಲ ಏನು ಉತ್ತಮವಾದ ಒಂದು ಶಿಕ್ಷಣ ನೀಡ್ತಾರೆ ಅಂತೇಳಿ ಹೇಳಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಎಲ್ಲ ನೆರೆದಂಥ ಜನರಿಗೆ ನನ್ನ ಕುಟುಂಬದ ಪರವಾಗಿ ನಮ್ಮ ಶ್ರೀಮತಿಯವರು, ಮೊಮ್ಮಕ್ಕಳು, 2 ಮಕ್ಕಳು, ರೇಖಾ ಮತ್ತು ರಂಜಿತ್ ಅಂತೇಳಿ ಅವರೆಲ್ಲ ನನ್ನ ಜೊತೆಗಿದ್ದಾರೆ. ಅವರ ಎಲ್ಲ ಪರವಾಗಿ ಹೃದಯಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಅನಿಸ್ತೀನಿ. ಇದು ನನಗೆ ದೊಡ್ಡ ಭಾರ. ಆ ಭಾರವನ್ನು ನಾನು ಇನ್ನೊಂದು ಜನ್ಮವಾದರೂ ಎತ್ತು ನಿಮ್ಮ ಭಾರವನ್ನು ತಿಳಿಸ್ತೀನಿ ಅಂತ ಹೇಳ್ತೀನಿ. ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ. ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ದಯವಿಟ್ಟು ಅದನ್ನು ಸ್ವೀಕಾರ ಮಾಡ್ಬೇಕು. ನಾನು ಮಾಡ್ಬೋದಾ? ಬೇಡ ಸರ್. ಮೇಡಮ್